ಬ್ರಾಹ್ಮಣ ಸಮುದಾಯದಲ್ಲಿ ಮದುವೆಯಾಗುವುದಕ್ಕೆ ಹುಡುಗಿಯರ ಕೊರತೆ ಆಗಿದೆ. ಅದಕ್ಕೆ ಅವರೊಂದು ಪರಿಹಾರ ಕಂಡುಕೊಂಡಿದ್ದಾರೆ. ಅದು ಅನಾಥ ಹೆಣ್ಣು ಮಕ್ಕಳನ್ನ ಮದುವೆಯಾಗೋದಕ್ಕೀಗ ಯುವಕರು ಮುಂದಾಗ್ತಾ ಇದ್ದಾರೆ. ಅನಾಥರನ್ನ ಪಾಲನೆ ಮಾಡುವಂತಹ ಸ್ಟೇಟ್ ಹೋಮ್ನತ್ತ ಬ್ರಾಹ್ಮಣ ಯುವಕರ ಚಿತ್ತ ನೆಟ್ಟಿದೆ. ಈಗ ಅನಾಥ ಹೆಣ್ಣು ಮಕ್ಕಳನ್ನ ಮದುವೆಯಾಗೋದಕ್ಕೆ ಅರ್ಚಕರು ಆಸಕ್ತಿಯನ್ನು ವಹಿಸ್ತಾ ಇದ್ದಾರಂತೆ. ಹೀಗಾಗಿ ಉಡುಪಿ ಸ್ಟೇಟ್ ಹೋಮ್ನಲ್ಲಿ 2 ಅನಾಥ ಹೆಣ್ಣು ಮಕ್ಕಳಿಗೆ ಕಂಕಣ ಭಾಗ್ಯ ದೊರೆತಿದೆ. ಪುರೋಹಿತರಿಗೆ ಬ್ರಾಹ್ಮಣ ಸಮುದಾಯದಲ್ಲಿ ಹೆಣ್ಣಿನ ಕೊರತೆ ಇತ್ತು. ಈ ಹಿನ್ನೆಲೆಯಲ್ಲಿ ಈ ರೀತಿ ಅನಾಥರನ್ನ ಪಾಲನೆ ಮಾಡುವಂತಹ ಸ್ಟೇಟ್ ಹೋಮ್ನತ್ತ ಬ್ರಾಹ್ಮಣ ಯುವಕರು ಚಿತ್ತ ನೆಟ್ಟಿದ್ದಾರೆ. ಅನಾಥ ಮಕ್ಕಳನ್ನ ಮದುವೆಯಾಗೋದಕ್ಕೆ ಮುಂದಾಗ್ತಾ ಇದ್ದಾರೆ. ಮದುವೆಯಾಗದ ಹೊರತು ಧಾರ್ಮಿಕ ವಿಧಿವಿಧಾನವನ್ನ ನಡೆಸೋದ ಸಾಧ್ಯ. ಹೀಗಾಗಿ ಅನಾಥ ಯುವತಿಯರ ಬಾಳಲ್ಲಿ ಕರಾವಳಿ ಯುವಕರು ಬೆಳಕಾಗಿ ಬರ್ತಿದ್ದಾರೆ. ಜೊತೆಗೆ ಕರಾವಳಿ ಯುವಕರ ಬಾಳಿಗೆ ಅನಾಥ ಯುವತಿಯರು ಬೆಳಕಾಗ್ತಾ ಇದ್ದಾರೆ. ಬೆಳಂಜೆ ದೇಗುಲದ ಅರ್ಚಕ ಸತ್ಯನಾರಾಯಣ್ ಕುಮಾರಿ ವಿವಾಹ ಆಗಿದೆ. ಜೊತೆಗೆ ಮೊಳಹಳ್ಳಿಯ ಗಣೇಶ್ ಶಾಸ್ತ್ರಿ ಮತ್ತು ಶೀಲಾ ಸಪ್ತಪದಿ ತುಳಿದಿದ್ದಾರೆ. ಈ 2 ಜೋಡಿಗಳ ವಿವಾಹಕ್ಕೆ ಡಿಸಿ ಜಿಲ್ಲಾಧಿಕಾರಿ ವಿದ್ಯಾಕುಮಾರಿ ಅವರು ಸಾಕ್ಷಿಯಾದರು. ಸ್ಟೇಟ್ ಹೋಮ್ನಲ್ಲಿ ಇವರಿಗೆ ಒಟ್ಟು 24 ಜೋಡಿಗೆ ಕಂಕಣ ಭಾಗ್ಯ ಒದಗಿ ಬಂದಿದೆ. ಪುರೋಹಿತರಿಗೆ ಈಗ ಅನಾಥ ಮಕ್ಕಳನ್ನ ಮದುವೆಯಾಗುವಂತ ಅವರು ಆಸಕ್ತಿಯನ್ನು ವಹಿಸ್ತಾ ಇದ್ದಾರೆ. ತಮ್ಮ ಸಮುದಾಯದಲ್ಲಿ ಹೆಣ್ಣು ಮಕ್ಕಳ ಕೊರತೆ ಇದೆ ಎನ್ನುವಂತಹ ನಿಟ್ಟಿನಲ್ಲಿ ಇತ್ತ ಅನಾಥ ಹೆಣ್ಣು ಮಕ್ಕಳನ್ನ ಮದುವೆಯಾಗೋದಕ್ಕೆ ಅವರು ಮುಂದಾಗ್ತಾ ಇದ್ದಾರೆ. ಅಂತದೊಂದು ಬೆಳವಣಿಗೆ ಕಂಡು ಬರ್ತಾ ಇದೆ. ಎಸ್, ಸ್ಟೇಟ್ ಹೋಮ್ನಲ್ಲಿ ಈವರೆಗೂ 24 ಜೋಡಿಗೆ ಕಂಕಣ ಭಾಗ್ಯ ಕೂಡಿ ಬಂದಿದೆ. ಅದಕ್ಕಾಗಿ ಸ್ಟೇಟ್ ಹೋಮ್ನ ಅಧಿಕಾರಿ ಪುಷ್ಪಾರಾಣಿ ಅವರು ಮಾತನಾಡಿದ್ದಾರೆ. ಏಷ್ಯಾನೆಟ್ ಸುವರ್ಣ ನ್ಯೂಸ್ ಜೊತೆ ಮಾತನಾಡಿದಂತಹ ಅವರು, ಅನಾಥ ಯುವತಿಯರನ್ನ ಮದುವೆ ಆಗಲು ಮುಂದೆ ಬರೋದು ದೊಡ್ಡ ಸಂಗತಿ. ನಮ್ಮಲ್ಲಿ ಬೆಳೆದ ಯುವತಿಯರಿಗೆ ಹೊಸ ಜೀವನದ ಆಸೆ ಇರುತ್ತೆ. ಅವರಿಷ್ಟರ ಯುವಕನನ್ನ ಮದುವೆ ಆಗಿದ್ದಾರೆ. ಉತ್ತಮ ಜೀವನ ನಡೆಸುವ ವಿಶ್ವಾಸ ಇದೆ ಅಂತ ಹೇಳ್ತಾರೆ ಪುಷ್ಪಾರಾಣಿ. ಅವರ ಜೀವನ ಚೆನ್ನಾಗಿರ್ಲಿ ಅಂತಲೂ ಕೂಡ ಹಾರೈಸಿದ್ದಾರೆ ಪುಷ್ಪಾರಾಣಿ. ಈ ಮಟ್ಟು ಮದುವೆ ಪ್ರಕ್ರಿಯೆಗಳು ಇದರ ಬಗ್ಗೆ ವಿಶೇಷ ಆಸಕ್ತಿ ವಹಿಸಿದವರು ಇಲ್ಲಿ ಅಧಿಕಾರಿಗಳು ಪುಷ್ಪಾರಾಣಿ ಅವರು. ಮೇಡಮ್, ಈ ಥರದ ಒಂದು ನಿರ್ಧಾರ ತಗೊಂಡು ಯುವಕರು ಮುಂದೆ ಬಂದಿರುವಂಥದ್ದು ಎಷ್ಟು ಒಳ್ಳೆ ಬೆಳವಣಿಗೆ, ಮತ್ತು ಇಲ್ಲಿರುವ ಮಕ್ಕಳಿಗೆ, ಹೆಣ್ಣು ಮಕ್ಕಳಿಗೆ ಇದರಿಂದ ಎಷ್ಟು ಅನುಕೂಲ ಆಗುತ್ತೆ? ಅವರು ದೊಡ್ಡ ರಾಜ್ಯ ಮಹಿಳಾ ನಿಲಯದಲ್ಲಿರುವ ಹುಡುಗಿಯರನ್ನು ಮದುವೆ ಆಗಲಿಕ್ಕೆ ಮುಂದೆ ಬರುವುದೇ ಒಂದು ದೊಡ್ಡ ಸಾಹಸ. ಯಾಕಂದರೆ ಇಲ್ಲಿದ್ದ ವಾತಾವರಣದಲ್ಲಿ ಬೆಳೆದಂಥವರನ್ನು ಮದುವೆ ಆಗಬೇಕನ್ನೋ ಅವರ ಒಂದು ಧೈರ್ಯವನ್ನೇ ಮೆಚ್ಚಬೇಕು ನಾವು ಮೊದಲನೇದಾಗಿ. ಮತ್ತು ನಮ್ಮ ಹುಡುಗಿಯರು ಹಾಗೆ ಒಂದು ಹೊಸ ಜೀವನ ಅನುಭವಿಸ್ಬೇಕಂತ ಹೇಳುವ ಒಂದು ದೃಷ್ಟಿಯಿಂದ ಹೊರಗೆ ಹೋಗಲಿಕ್ಕೂ ರೆಡಿಯಾಗಿದ್ದಾರೆ. ಹಾಗಾಗಿ ಬಂದವರ ಅವರಿಗೆ ಅನುರೂಪನಾದ ವಧುವನ್ನು ನೋಡಿಕೊಂಡು ಅವರ ಒಪ್ಪಿಗೆಯನ್ನು ಸೂಚಿಸ್ತಾರೆ. ನಮ್ಮ ಹುಡುಗಿಯರು ಒಪ್ಪಿಗೆ ಸೂಚಿಸ್ತಾರೆ. ತೊಂದರೆ ಇಲ್ಲ, ನಾವು ಮದುವೆ ಆಗಲಿಕ್ಕೆ ರೆಡಿ ಇದ್ದೇನೆ ಅಂದರೆ ಮದುವೆಗೆ ಯೋಗ್ಯರಾದಂಥ ಹುಡುಗಿಯರು. ನಂತರ ನಮ್ಮ ಸರ್ಕಾರಿ ಪ್ರಕ್ರಿಯೆ ಶುರುವಾಗ್ತದೆ. ಅಂದರೆ ಅದಕ್ಕೆ ಸಂಬಂಧಪಟ್ಟಂಗೆ ಹುಡುಗನ ಗೃಹ ತನಿಖಾ ವರದಿ ತಗೊಳ್ಬೇಕು, ಮತ್ತು ಅವರಿಗೆ ಮೆಡಿಕಲ್ ರಿಪೋರ್ಟು, ಅವರದ್ದು ಇನ್ಕಮ್ ಸರ್ಟಿಫಿಕೇಟು, ಊರಿನವರಿಂದ ನಡತೆ ಪ್ರಮಾಣ ಪತ್ರ, ಪೊಲೀಸರಿಂದ ಏನು ಅವರ ಮೇಲೆ ಕ್ರಿಮಿನಲ್ ಮೊಕದ್ದಮೆ ಇಲ್ಲ ಅಥವಾ ಕೇಸ್ ಇಲ್ಲ, ಇವರ ನಡತೆ ಸರಿಯಾಗಿದೆ ಅನ್ನೋ ಬಗ್ಗೆ ಪ್ರಮಾಣ ಪತ್ರ, ಎಲ್ಲ ಪ್ರಮಾಣ ಪತ್ರಗಳು ಕ್ರೋಢೀಕೃತ ಆದ ನಂತರ ಅದನ್ನು ನಾವು ಮೊನ್ನೆ ಜಿಲ್ಲಾಧಿಕಾರಿ ಅವರ ಇದನ್ನು ಇಡ್ತೇವೆ, ಅನುಮೋದನೆಗೆ ಪ್ರಸ್ತಾವನೆ ಸಲ್ಲಿಸ್ತೇವೆ. ಮೇಡಮ್ ಅಥವಾ ಯಾರು DC ಇರ್ತಾರೆ ಅವರು ಅದನ್ನು ಪುನಃ ಕೂಲಂಕುಷವಾಗಿ ಪರಿಶೀಲನೆ ಮಾಡ್ತಾರೆ. ನಮ್ಮ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆಯ ಅಧಿಕಾರಿಗಳು, ಉಪನಿರ್ದೇಶಕರು ಅದನ್ನು ನೋಡ್ತಾರೆ ಪ್ರಸ್ತಾವನೆಯನ್ನು. ಎಲ್ಲ ಪ್ರಸ್ತಾವನೆ ಕೂಲಂಕುಷವಾಗಿ ಪರಿಶೀಲನೆ ಆದ ನಂತರ ಅದನ್ನು DC ಅವರು ಅನುಮೋದಿಸ್ತಾರೆ. ತೊಂದರೆ ಇಲ್ಲ, ಮದುವೆ ನೆರವೇರಿಸಿ. ತುಂಬ ಇಂಟ್ರೆಸ್ಟಿಂಗ್. ಅಂದರೆ ಈಗ ನಾವು ಸಮಾಜದಲ್ಲಿ ನೋಡ್ತೇವೆ, ಬ್ರಾಹ್ಮಣ ಸಮುದಾಯದ ಯುವಕರಿಗೆ ಹೆಚ್ಚು ಹುಡುಗಿಯರು ಸಿಕ್ಕುವುದಿಲ್ಲ ಅಂತ. ಸೊ ಭಾಳ ಅವರೇ ಬಂದು ಈ ಥರ ಮದುವೆ ಆಗ್ತಾ ಇರೋದು ಸಮಾಜದಲ್ಲಿ ಒಂದು ದೊಡ್ಡ ಬದಲಾವಣೆಗೂ ಕಾರಣ ಆಗ್ಬೋದು ಅನಿಸ್ತದೆ. ಹೇಗೆ ಇಲ್ಲಿ ಆ ಥರ ತುಂಬ ಎನ್ಕ್ವೈರಿ ಬರ್ತದೆ ಬ್ರಾಹ್ಮಣ ಸಮುದಾಯದವ್ರಿಗೆ? ಈಗ ಹೆಚ್ಚಿಗೆ ಬರೋದು ಪ್ರಪೋಸಲ್ಗಳಲ್ಲಿಂದನೇ. ಹಾಗೆ ಬೇರೆ ಸಮುದಾಯದಲ್ಲೂ ಇದೆ. ಯಾಕಂದರೆ ಪುನಃ ಈಗ ಎಲ್ಲ ಸಮುದಾಯದಲ್ಲೂ ಹುಡುಗಿಯರ ಸಂಖ್ಯೆ ಕಡಿಮೆ ಆಗ್ತಿದೆಯೋ, ಅಥವಾ ಕೃಷಿಕರು, ಅರ್ಚಕರು ಮತ್ತು ಅಥವಾ ಊರ ಕಡೆ ಇರುವಂಥ ಹುಡುಗರನ್ನು ಮದುವೆ ಆಗಲಿಕ್ಕೆ ಹುಡುಗಿಯರ ಸಂಖ್ಯೆ ಕಡಿಮೆನೋ ಗೊತ್ತಿಲ್ಲ. ಆದರೆ ಅವರಿಗೆ ಹುಡುಗಿಯರು ಸಿಕ್ಕದೇ ಇರೋದ್ರಿಂದ ಅವ್ರು ಈಚೆ ಕಡೆ ಬರ್ತಾರೆ. ಆದರೂ ಅದಕ್ಕೆ ಅವ್ರು ಈಚೆ ಬರ್ತಾರೆ ಅನ್ನೋದಕ್ಕಿಂತ ಅವ್ರು ಇಲ್ಲಿನ ಹುಡುಗಿಯನ್ನು ಮದುವೆ ಆಗೋಕ್ಕೂ ಅವ್ರಿಗೊಂದು ಆಸಕ್ತಿ ಇರಬೇಕು, ಒಂದು ಮನೋಭಾವ ಇರಬೇಕು. ಇಲ್ಲಾಂದರೆ ಸುಮ್ಮನೆ ಬಂದು ಇಲ್ಲಿ ಕೇಳಲಿಕ್ಕೆ ಕಷ್ಟ, ಅವರ ಒಪ್ಪಬೇಕಲ್ಲ ಅದನ್ನು. ಇಲ್ಲಿಯ ಉಳಿದ ಹೆಣ್ಣು ಮಕ್ಕಳು ಈ ಥರ ಅವರಿಗೂ ಒಂದು ಒಳ್ಳೆ ಒಂದು ಪಾಸಿಟಿವ್ ಎನರ್ಜಿ ಬರುತ್ತೆ ಇಲ್ಲಿ ಅಂತ ಅನಿಸೋದಿಲ್ವಾ? ಅವರು ಒಟ್ಟಿಗಿದ್ದವ್ರು ಹೀಗೆ ಹೋಗಿ ಮದುವೆ ಆಗಿ ಹೋಗುವಾಗ ಅವರಿಗೂ ಕೂಡ ನಾನು ಸಹ
ಹಾಗೆ ಬರ್ತದೆ. ಮತ್ತು ತುಂಬ ಮದುವೆಗೆ ಯೋಗ್ಯರಾದ ಹುಡುಗಿಯರು ಇರಬೇಕು ಸ್ಟೇಟ್ ಹೋಮಲ್ಲಿ. ಸುಮ್ಮನೆ ಬಂದು ತಗೊಂಡು ಹೋಗ್ಲಿಕ್ಕೆ ಆಗೋದಿಲ್ಲ. ಕೆಲವರು ಮದುವೆ ಆಗಿ ಮಕ್ಕಳಿದ್ದವರು ಇದ್ದಾರೆ ನಮ್ಮ ಸ್ಟೇಟ್ ಹೋಮಲ್ಲಿ. ಹಾಗೆ ಬೇರೆ ಸ್ವಲ್ಪ ಮಾನಸಿಕವಾಗಿ ಕುಗ್ಗಿರುವಂಥವ್ರು, ಮಾನಸಿಕವಾಗಿ ಅಷ್ಟು ಸದೃಢ ಅಲ್ಲದೇ ಇರುವಂಥವರು ಇದ್ದಾರೆ. ಮದುವೆಗೆ ಯೋಗ್ಯ ಇರುವಂಥ ಹುಡುಗಿಯರಿಗೆ ಇವರು ಒಂಥರ ಆದರ್ಶ. ತಾವು ಹೇಳಿದಾಗೆ, ನನಗೆ ನೆಕ್ಸ್ಟ್ ನಮಗೂ ಮದುವೆ ಆದಾಗ ಇವನು ಮದುವೆಗೆ ಸಿದ್ಧರಾಗುವ ನಾವು ಅಂತಲೂ ಅವಕಾಶ ಇದೆ ಅಂತ, ನಮಗೂ ಹೊರಗಿನ ಪ್ರಪಂಚಕ್ಕೆ ಹೋಗ್ಲಿಕ್ಕೆ ಅವಕಾಶ ಇದೆ ಅಂತ ಹೇಳಿ ಅವರಿಗೂ ತುಂಬ ಒಂದು ಆದರ್ಶ ಅಂತಲೇ ಹೇಳಿದ ಹಾಗಾಗುತ್ತೆ. ಉಡುಪಿಯಿಂದ ಈ ಸ್ಟೇಟ್ ಹೋಮ್ನಲ್ಲೇ ಬೆಳೆದಂತಹ ಶೀಲಾಗೆ ಮದುವೆ ಆಗಿದೆ. ಶೀಲಾ ಅವರೇ, ಹೇಗೆ ಖುಷಿ ಆಗ್ತಾ ಇದೆಯಾ? ನೀವು ಹೇಗೆ ಬಾಲ್ಯದಿಂದ ಇಲ್ಲೇ ಇದ್ರಾ? ಹೇಗೆ ಇಲ್ಲೇ ಇದ್ದೀವಿ, ಸಣ್ಣ ಹುಡುಗಿಂದ ಇಲ್ಲೇ ನಾವು. ಅಂದರೆ ಚಂದ ಇವರೇ, ಆ ತಂದೆ ತಾಯಿ ಬಂಧು ಬಳಗ ಎಲ್ಲ ಇವರೇ. ಒಳ್ಳೆ ಹುಡುಗ ನೋಡಿ ಮದುವೆ ಮಾಡ್ತಿದ್ದಾರೆ. ಚಂದ ಇದೆ, ಚಂದ ಇರ್ತೀವಿ. ಅಲ್ಲೇ ಹೋದ್ರೂ ಚಂದ ಇದ್ದು ಚಂದ ಹೆಸರು ತೊಗೊಂಬರ್ತೀವಿ. ಇವ್ರ ಹೆಸರು ಒಳ್ಳೆ ಹೆಸರು ತೊಗೊಂಬರ್ತೀವಿ. ಮುಂದೇನೀಗ ಯಾವ ಊರಿಗೆ ನೀವು ಮದುವೆಯಾಗಿ ಹೋಗ್ತಾ ಇದ್ದೀರಿ? ನಿಮ್ಮ ಗಂಡನ ಬಗ್ಗೆ ಹೇಳಿ. ಕುಂದಾಪುರ. ಓಕೆ, ಏನು ಅವ್ರೇನು ಮಾಡ್ಕೊಂಡಿದ್ದಾರೆ? ತೋಟ ಎಲ್ಲ ಇದೆ. ನಿಮಗೆ ತೋಟದ ಕೆಲಸ ಎಲ್ಲ ಇಷ್ಟನಾ? ಮಾಡ್ತೀವಿ. ಶೀಲಾ ಅವರನ್ನು ವಿವಾಹದ ಗಣೇಶ್ ಶಾಸ್ತ್ರಿಗಳು ನಮ್ಮ ಜೊತೆಗಿದ್ದಾರೆ. ಶಾಸ್ತ್ರಿಗಳೇ, ಎಷ್ಟು ಮಹತ್ವ ನಿರ್ಧಾರ ತಗೊಂಡಿದ್ದೀರಿ ಇದು? ಮತ್ತು ಏನು ಅನ್ನಿಸ್ತಾ ಇದೆ ನಿಮಗೆ ಅಂತೇಳಿ? ಯಾಕಂದರೆ ತುಂಬ ಜನರಿಗೆ ಮಾದರಿ ಅನಿಸುತ್ತೆ ನೀವು ಮಾಡೋದು. ಏನು ಹೇಳ್ತೀರಿ ಅದರ ಬಗ್ಗೆ? ಇದ್ರ ಬಗ್ಗೆ ತುಂಬ ಅವರಿಗೂ ಯಾರಿಲ್ಲಲ್ಲ. ಅದು ನಮ್ಮ ಮೇಡಮ್ ಅವರು ಹೇಳಿದ್ರು, ಮಾಡ್ಕೊಳ್ಳಿ, ಈ ಥರ ಒಳ್ಳೇದಾಗತ್ತೆ ಹಂಗೆ ಅಂತ ಹೇಳಿದರು. ಅದಕ್ಕೆ ಬಂದು ನೋಡಿದೆ, ಅವಳು ಒಪ್ಪಿಗೆ ಕೊಟ್ಟಳು, ಅದರಿಂದ ಮಾಡ್ಕೊಂಡಿದ್ದೆ. ಬಟ್ ಈಗ ನಮ್ಗೆ ತಿಳಿದ ಹಾಗೆ ಬ್ರಾಹ್ಮಣ ಸಮುದಾಯದಲ್ಲಿ ಪೌರೋಹಿತ್ಯ, ಕೃಷಿಕರು ಅನ್ನುವಾಗ ಹೆಚ್ಚಾಗಿ ಮಹಿಳೆಯರು ಬೇಡ, ಎಲ್ಲ ಇಂಜಿನಿಯರ್, ಡಾಕ್ಟರ್ ಬೇಕು ಅಂತಲೇ ಹೇಳ್ತಾರೆ. ತಮ್ಗೆ ಆ ಥರದ ಅನುಭವ ಆಯಿತಾ ಲೈಫಲ್ಲಿ? ಇಲ್ಲ, ನಾನು ಯಾವುದೂ ನೋಡಲಿಲ್ಲ ಸರಿ, ಇದೇ ಫಸ್ಟ್ ನೋಡಿದ್ದೆ. ಇನ್ನೊಬ್ಬ ನವವಿವಾಹಿತೆ ಕುಮಾರಿ ನಮ್ಮ ಜೊತೆಗಿದ್ದಾರೆ. ಏನು ಹೇಳ್ತೀರಿ? ಎಷ್ಟು ಖುಷಿಯ ದಿನ ಇವತ್ತು ನಿಮ್ಮ ಲೈಫಲ್ಲಿ? ತುಂಬ ಖುಷಿ ಇದೆ. ಇಲ್ಲಿ ಫ್ರೆಂಡ್ಸ್ ಎಲ್ಲ ಒಳ್ಳೆ ಮಾಡಿ ನೋಡ್ಕೊತಾರೆ. ಅಮ್ಮಂದಿರೆಲ್ಲ ಅಮ್ಮ ಥರ, ನನ್ನ ತಾಯಿ ಥರನೇ. ಈಗ ನಿಮ್ಮ ಇದೇ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಮಾಹಿತಿಯನ್ನ ಕೊಡ್ತಾರೆ ನಮ್ಮ ಉಡುಪಿಯ ಪ್ರತಿನಿಧಿ ಶಶಿಧರ್. ಇದೀಗ ನಮ್ಮ ಜೊತೆ ನೇರ ಸಂಪರ್ಕದಲ್ಲಿದ್ದಾರೆ. ಶಶಿಧರ್, ಸ್ಟೇಟ್ ಹೋಮ್ನ ಕಾರ್ಯ ನಿಜಕ್ಕೂ ಕೂಡ ಶ್ಲಾಘನೀಯ. ಈಗಾಗಲೇ ಒಂದು ಕಡೆ ಯುವತಿಯರ, ಹೆಣ್ಣು ಮಕ್ಕಳ ಕೊರತೆ ಇದೆ ನಿಜ, ಎಲ್ಲ ಸಮುದಾಯದಲ್ಲೂ ಕೂಡ ಇರುವಂಥದ್ದಿದು. ಆದರೆ ಅದಕ್ಕೆ ಒಂದು ಹೊಸ ರೀತಿಯಾದಂತಹ ಸೊಲ್ಯೂಷನ್ ಅನ್ನು ಕಂಡುಕೊಂಡಿದ್ದಾರೆ ಕರಾವಳಿಯ ಯುವಕರು. ಸೊ ಎಲ್ರಿಗೂ ಕೂಡ ಮಾದರಿ. ಸ್ಟೇಟ್ ಹೋಮ್ ಅಲ್ಲಿ ಈವರೆಗೆ ಈ ತರದ್ದು 24 ಮದುವೆಗಳಾಗಿವೆ ಅಂತ ಇತ್ತೀಚಿನ ವರ್ಷಗಳಲ್ಲಿ. ಕಳೆದ 3-4 ವರ್ಷದಲ್ಲಿ ಸತತವಾಗಿ 3-4 ಮದುವೆಗಳು ಕೂಡ ಆಗಿದೆ. ಬಹಳ ಒಂದು ಉತ್ತಮ ಬೆಳವಣಿಗೆ, ಸಮಾಜದಲ್ಲಿ ಒಂದು ಒಳ್ಳೆಯ ಬದಲಾವಣೆಯನ್ನು ತರುವಂತಹ ಬೆಳವಣಿಗೆ ಇದು ಅಂತಾನೆ ಹೇಳ್ಬೋದು. ಯಾಕಂದ್ರೆ ಸಹಜವಾಗಿ ಅದರಲ್ಲೂ ಮುಖ್ಯವಾಗಿ ಬ್ರಾಹ್ಮಣ ಸಮುದಾಯದ ಪೌರೋಹಿತ್ಯ ವರ್ಗದವರಿಗೆ ಕೆಲವೊಂದು ಶಾಸ್ತ್ರಗಳನ್ನ ಮಾಡಬೇಕು ಅಂದ್ರೆ, ಪೌರೋಹಿತ್ಯದ ಕೆಲವೊಂದು ಧರ್ಮಾಂಗಗಳನ್ನು ಮಾಡಬೇಕು ಅಂದ್ರೆ ಮದುವೆ ಆಗೋದು ತೀರಾ ಅಗತ್ಯ ಇರುತ್ತೆ. ಆದ್ರೆ ಒಂದು ಮದುವೆ ಆಗೋದಕ್ಕೆ ಯಾರು ಹೆಚ್ಚು ಮುಂದೆ ಬರೋದಿಲ್ಲ ಅಂತ ಇಲ್ಲಿ ಅರ್ಚಕರು ಮದುವೆ ಆಗಿದಾರಲ್ಲ ಅವ್ರು ಹೇಳ್ತಾ ಇದ್ರು. ಅರ್ಚಕರಿಗೆ ಏನಿಲ್ಲ ಅಂದ್ರೂ ದಿನಕ್ಕೆ 8,000 ದುಡಿಯೋರು ಕೂಡ ಇದ್ದಾರೆ. ಆದ್ರೆ ಯಾರಿಗೂ ಇದು ಗೊತ್ತಿರೋದಿಲ್ಲ. ಅವರನ್ನು ಮದುವೆ ಆಗೋದಕ್ಕೆ ಯಾರು ಕೇಳೋದಿಲ್ಲ, ಮಡಿವಂತಿಕೆ ಇನ್ನೊಂದು ಮತ್ತೊಂದು ಕಾರಣಕ್ಕೆ ಅಂತ. ಸೊ ಇಂತಹ ಸಂದರ್ಭದಲ್ಲಿ ಮದುವೆ ಆಗದೆ ಉಳಿದ ಸಾಕಷ್ಟು ಯುವಕರು ಸ್ಟೇಟ್ ಹೋಮ್ ನತ್ತ ಮುಖ ಮಾಡ್ತಾ ಇದ್ದಾರೆ ಅನ್ನುವಂಥದ್ದು. ನಿನ್ನೆ 2 ಬ್ರಾಹ್ಮಣ ಯುವಕರು ಮದುವೆ ಆಗಿದ್ದಾರೆ ಮತ್ತು ಬಹಳ ಚೆನ್ನಾಗಿ ಅವರನ್ನು ನೋಡಿಕೊಳ್ತೇವೆ, ಮನೆಯವರನ್ನೆಲ್ಲ ಒಪ್ಪಿಸಿ ಮದುವೆ ಆಗಿದ್ದೇವೆ ಅನ್ನುವಂತ ಮಾತನ್ನು ಕೂಡ ಹೇಳಿದ್ದಾರೆ. ಇದೊಂದು ಉತ್ತಮ ಬೆಳವಣಿಗೆ, ಸಮಾಜದಲ್ಲಿ ಒಂದು ಬದಲಾವಣೆ ತರಬಹುದಾದ ಬೆಳವಣಿಗೆ ಇದು ಅಂತಾನೆ ಹೇಳ್ಬೋದು. ಸೊ ಈ 2 ಮದುವೆಗಳು ನಮಗೆ ಕೇವಲ 2 ಮದುವೆಗಳ ಹಾಗೆ ಕಾಣಬಹುದು. ಆದ್ರೆ ಆ ಸ್ಟೇಟ್ ಹೋಮ್ ನಲ್ಲಿರುವ ಇನ್ನೂ 10 ಯುವತಿಯರಿದ್ದಾರೆ. ಅವರಿಗೂ ಕೂಡ ನಮಗೂ ಒಂದು ಬದುಕಿದೆ, ನಮಗೂ ಒಂದು ಫ್ಯೂಚರ್ ಇದೆ, ನಮ್ಮನ್ನು ಯಾರಾದ್ರೂ ನಾಳೆ ದಿನ ಮದುವೆ ಆಗ್ತಾರೆ ಅನ್ನುವಂತ ಒಂದು ಕನಸುಗಳನ್ನ ಅವರಲ್ಲಿ ಬಿತ್ತಿದೆ. ಇದೊಂದು ದೊಡ್ಡ ಬದಲಾವಣೆಯನ್ನ ತಂದಿದೆ ಸ್ಟೇಟ್ ಹೋಮ್ ನಲ್ಲಿ ಅಂತ ಹೇಳ್ಬೋದು. ಉತ್ತರ ಕನ್ನಡ ಜಿಲ್ಲೆ ಇರ್ಬೋದು ಅಥವಾ ಉಡುಪಿಯ ಗ್ರಾಮೀಣ ಭಾಗದಿಂದಲೂ ಕೂಡ ಕೇವಲ ಪುರೋಹಿತರು ಅಂತ ಹೇಳಿಲ್ಲ, ಕೃಷಿಕ ವರ್ಗದ ಅನೇಕ ಮಂದಿ ಕೂಡ ಸ್ಟೇಟ್ ಹೋಮ್ ನತ್ತ ಮುಖ ಮಾಡ್ತಾ ಇದ್ದಾರೆ. ಮತ್ತು ಇಂತಹ ಇನ್ನೂ ಅನೇಕ ಮದುವೆಗಳನ್ನು ಇಲ್ಲಿ ಆಗುವಂತಹ ಸಾಧ್ಯತೆಗಳಿವೆ. ಮತ್ತು ಅಧಿಕಾರಿಗಳು ಇದಕ್ಕೆ ಬೇಕಾದ ಕಾನೂನು ತೊಡಕು, ತುಂಬಾ ಪ್ರೊಸೀಜರ್ಸ್ ಎಲ್ಲ ಇದೆ. ಆ ಪ್ರೊಸೀಜರ್ಸ್ ಎಲ್ಲ ಫಾಲೋ ಮಾಡಿ ನಮ್ಮಲ್ಲಿರುವ ಮತ್ತಷ್ಟು ಯುವತಿಯರಿಗೆ ಮದುವೆ ಮಾಡುವ ತಯಾರಿಗಳನ್ನ ನಡೆಸ್ತಾ ಇದ್ದಾರೆ. ಒಂದು ಒಳ್ಳೆಯ ಸುದ್ದಿ ಕೊಟ್ಟಂತಹದ್ದು. ಥ್ಯಾಂಕ್ ಯು ಸೋ ಮಚ್ ಶಶಿ ತಮ್ಮೆಲ್ಲ ಮಾಹಿತಿಗೆ. ಎಸ್, ಇಂತಹದೊಂದು ಸಾಮಾಜಿಕ ಬದಲಾವಣೆ ಆಗಬೇಕಾಗಿದೆ, ಆಗ್ತಾ ಇರೋದು ಬಹಳ ಖುಷಿ ವಿಚಾರ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.